ತಾಯಿ ತಂದೆ ಗುರುಚರಣಾರವಿಂದಗಳಿಗೆ ನಮಿಸುತ್ತಾ ಮಹಾಗಣಪತಿಯ ಪಾದಾರವಿಂದಗಳಿಗೆ ನಮನವನ್ನು ಸಲ್ಲಿಸುತ್ತಾ ನಮ್ಮ ಕುಲದೇವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ, ಮಿತ್ರರೇ ನಮಸ್ತೆ. ಯಾಕೆ ಈ ರೀತಿಯಾಗಿ ಪ್ರಾರಂಭಿಸಿದ್ದೇವೆ ಅಂತಂದರೆ, ಯಾವುದೇ ಪೂಜಾ ಕ್ರಮ ಎಲ್ಲವೂ ಕೂಡ ಸರಿಯಾಗಿ ಫಲ ನೀಡಬೇಕು ಎಂಬುದಾದರೆ ಅದಕ್ಕೆ ಸರಿಯಾದಂತಹ ಮಾರ್ಗವೇ ಸೂಕ್ತವಾದಂತಹ ಮಾರ್ಗವೇ ಅದಕ್ಕೆ ಉತ್ತಮ ಫಲವನ್ನ ನೀಡೋದಕ್ಕೆ ಕಾರಣವಾಗ್ತದೆ. ಮುಖ್ಯವಾಗಿ ಯಾವುದೇ ಮನುಷ್ಯನಿಗೆ ತಾಯಿ ತಂದೆ ಗುರು ಗಣಪತಿ ಕುಲದೇವರು ಇದಿಷ್ಟನ್ನ ಮತ್ತು ಇಷ್ಟ ದೇವರು ಮತ್ತು ಸ್ಥಳ ದೇವರು ಗ್ರಾಮಾಧಿದೇವತೆ ಇತ್ಯಾದಿಗಳನ್ನ ಆರಾಧನೆ ಈ ಕ್ರಮದಲ್ಲಿ ಮಾಡಿದಾಗ ದೈವ ಬಲ ಎನ್ನುವುದು ಅತ್ಯಂತ ಸುಲಭವಾಗಿ ಪಡೆಯಲು ಸಾಧ್ಯವಾಗ್ತದೆ. ತಾಯಿಗೆ ನಮಸ್ಕಾರ ಮಾಡದ ವ್ಯಕ್ತಿ ತೀರ್ಥಕ್ಷೇತ್ರಗಳ 1000 ತೀರ್ಥಕ್ಷೇತ್ರಗಳ ಸಂದರ್ಶನ ಮಾಡಿದರೂ ಕೂಡ ಅವನಿಗೆ ಫಲ ಸಿಗುವುದಿಲ್ಲ. ಇರಲಿ, ಯಾಕೆ ಈ ವಿಚಾರವನ್ನು ಹೇಳ್ತೇವೆ ಅಂದರೆ, ಇವತ್ತಿನ ವಿಶೇಷ ವಿಡಿಯೋಕ್ಕೆ ಇದು ಅತ್ಯಂತ ಪ್ರಮುಖವಾದ ಅಂಗ ಕೂಡ ಹೌದು. ಸಾಮಾನ್ಯವಾಗಿ ಮಾಟ ಮಂತ್ರ ಯಾರಿಗೆ ನಂಬಿಕೆ ಇರಲಿ ನಂಬಿಕೆ ಇಲ್ಲದೆ ಇರಲಿ ಎಲ್ಲರೂ ಕೂಡ ಈ ವಿಡಿಯೋನ ಖಂಡಿತವಾಗಿ ನೋಡ್ಬೋದು. ಮುಖ್ಯವಾದ ಕಾರಣ ಏನು ಅಂತಂದ್ರೆ, ಅನೇಕರು ತಮ್ಮ ಸಾಮರ್ಥ್ಯವನ್ನು ಹೊಂದಿದ್ದರೂ ಕೂಡ, ಉತ್ತಮ ಆರೋಗ್ಯ ಸ್ಥಿತಿಯನ್ನು ಹೊಂದಿರುವಂತಹ ದೇಹವನ್ನು ಹೊಂದಿದ್ದರೂ ಕೂಡ, ವೈದ್ಯ ಲೋಕಕ್ಕೆ ಸವಾಲೆಸಗುವಂತಹ ಘಟನೆಗಳು ಘಟಿಸುತ್ತಾ ವೈದ್ಯರೇ ಇದು ನಮಗೆ ಕೈ ಮೀರಿದ್ದು, ದೇವರನ್ನು ನೋಡ್ಕೊಳ್ಳಿ ಎನ್ನುವಂತಹ ಘಟನೆಗಳು ಘಟಿಸುತ್ತಿರುವಂತಹ ಈ ಕಾಲಘಟ್ಟದಲ್ಲಿ ಅನೇಕರು ತಮ್ಮ ಜೀವನವನ್ನು ಈ ಮಾಟ ಮಂತ್ರ ದೃಷ್ಟಿದೋಷಾದಿಗಳಿಂದಲೇ ತಮ್ಮ ಜೀವನದ ಉತ್ತಮ ಫಲವನ್ನು ಪಡೆಯುವಲ್ಲಿ ಹಿನ್ನಡೆಯನ್ನು ಪಡೆದು ಜೀವನವನ್ನು ಸವಿಸಿ ಬಿಡುತ್ತಾರೆ. ಇಂತಹ ಒಂದು ದೌರ್ಭಾಗ್ಯ ಯಾರಿಗೂ ಕೂಡ ಖಂಡಿತವಾಗಿ ಬರಬಾರದು. ಯಾಕೆ ಹಾಗಿದ್ರೆ ಹೀಗೆಲ್ಲ ಆಗಿದೆ ಅನ್ನುವುದರಿಂದ ಚಿಂತನೆ ಮಾಡಿಕೊಂಡು ಮುಂದೆ ಹೆಜ್ಜೆ ಇಟ್ಟಾಗ ನಮಗೆ ರಕ್ಷಾ ಕವಚ ಹೇಗೆ, ರಕ್ಷಣೆ ಮಾಡಿಕೊಳ್ಳುವ ವಿಧಾನ ಹೇಗೆ ಎಂಬುದನ್ನು ಹೇಳ್ತೇನೆ. ಇಂತಹ ಮಾಟ ಮಂತ್ರಗಳಿದೆ ಎಂದಾಗ ಅನೇಕ ರೀತಿಯ ಉಚ್ಚಾಟನೆ ಇತ್ಯಾದಿಗಳು ಖಂಡಿತವಾಗಿಯೂ ಈಗ ಪ್ರಚಲಿತದಲ್ಲಿ ಸಮಾಜದಲ್ಲಿ ಕಂಡು ಬರ್ತಾ ಇದೆ. ಆದರೂ ಕೂಡ ಕೆಲವರಿಗೆ ಅತ್ಯಂತ ಕಷ್ಟವಾಗುವ ಸಂದರ್ಭಗಳಲ್ಲಿ ಅದನ್ನು ಮಾಡಲಿಕ್ಕೆ ಆಗುವುದಿಲ್ಲ, ಸೂಕ್ತ ಮಾರ್ಗದರ್ಶನವೂ ಕೂಡ ಸಿಗುವುದಿಲ್ಲ, ಅಥವಾ ಇನ್ಯಾವುದೋ ರೀತಿಯಲ್ಲಿ ಅದನ್ನ ಮಾಡಲಿಕ್ಕೆ ಅಸಾಧ್ಯವಾದ ಪರಿಸ್ಥಿತಿಯಲ್ಲಿ ಕಷ್ಟವನ್ನು ಅನುಭವಿಸ್ತಾ ಇರ್ತಾರೆ. ಹಾಗಾಗಿ ಈ ಒಂದು ವಿಡಿಯೋವನ್ನು ಮಾಡಿದ್ದೇವೆ. ಮುಖ್ಯವಾಗಿ ಕೆಲವರು ಈ ಯೂಟ್ಯೂಬ್ಗಳಲ್ಲಾಗಿರ್ಬೋದು, ಟಿವಿಗಳಲ್ಲಾಗಿರ್ಬೋದು, ಅಥವಾ ಕೆಲವರು ಹೇಳುವಂಥದ್ದು ಪ್ರತ್ಯಂಗಿರಾ ದೇವಿಯ ಮಂತ್ರವನ್ನು ಹೇಳಿ, ಬಗಲಾಮುಖಿ ಮಂತ್ರವನ್ನು ಹೇಳಿ, ಹೀಗೆ ಅನೇಕ ಮಂತ್ರಗಳು ಋಷಿ ಮುನಿಗಳು ಕೊಟ್ಟಿದ್ದು ಅನೇಕ ಕೋಟಿಗಟ್ಟಲೆ ಮಂತ್ರಗಳಿದೆ. ಆದರೆ ಎಲ್ಲವನ್ನು ಯಾರು ಪಠನ ಮಾಡಬೇಕು ಎಂಬುದಕ್ಕೊಂದು ನಿಯಮ ಇದೆ. ಯಾರಿಗೆ ಆ ಮಂತ್ರಗಳು ಸಿದ್ಧಿಸುವುದಿಲ್ಲ ಅಥವಾ ಯಾರಿಗೆ ಆ ಮಂತ್ರಗಳು ವಿರೋಧವಾಗಿ ಉಂಟಾಗ್ತದೆ, ಇದನ್ನ ನೋಡಿಕೊಳ್ಳದೆ ಆ ಮಂತ್ರವನ್ನ ಉಚ್ಚಾರಣೆ ಮಾಡುವುದರಿಂದಲೂ ಅವರಿಗೆ ಬೇರೆಯವರು ಮಾಟ ಮಂತ್ರ ಮಾಡೋದು ಬೇಕಾಗುವುದಿಲ್ಲ. ಎರಡು ರೀತಿಯಲ್ಲಿ, ಒಂದು ಅವರ ಬಗ್ಗೆ ಅವರೇ ನೆಗೆಟಿವ್ ಆಗಿ ತಮ್ಮ ಬಗ್ಗೆ ತಾವೇ ಕೀಳರಿಮೆಯನ್ನು ಮೂಡಿಸಿಕೊಳ್ತಾ ಹೋಗ್ತಾ ಇದ್ರೆ ಅವರಿಗೆ ಬೇರೆಯವರು ಮಾಟ ಮಂತ್ರ ಮಾಡೋದು ಬೇಕಾಗುವುದಿಲ್ಲ. ಮತ್ತೆ ಮಾಡ್ತಾ ಇದ್ದಾಗ ಇವರು ಇನ್ನೂ ಕೀಳರಿಮೆಗೆ ಹೋಗ್ತಾ ಇದ್ರೆ ಇನ್ನೂ ಅತಿಯಾದಂತಹ ಪ್ರಬಲವಾದ ದೋಷಕ್ಕೆ ಒಳಗಾಗ್ತಾರೆ ಮಿತ್ರರೇ. ಹಾಗಾಗಿ ಇದು ಒಂದು ರೀತಿ ಆದರೆ ಉಚ್ಚಾರಣೆ, ಮಂತ್ರೋಚ್ಚಾರಣೆ ಯಾವುದು ಅವರಿಗೆ ಸೂಕ್ತವಲ್ಲದ ಮಂತ್ರಗಳನ್ನು ಪುಸ್ತಕಗಳನ್ನು ನೋಡಿಕೊಂಡು, ಅಥವಾ ತಮಗೆ ಮಾಡಬೇಕು, ಏನನ್ನು ಸಾಧನೆ ಮಾಡಬೇಕು, ಅಥವಾ ಮತ್ತೊಬ್ಬರ ಮೇಲೆ ದ್ವೇಷವನ್ನು ಸಾಧಿಸಬೇಕು ಎನ್ನುವುದಾಗಿಯೋ ಅನೇಕ ರೀತಿಯಲ್ಲಿ ಈ ಒಂದು ಮಂತ್ರ ಪ್ರಯೋಗಗಳನ್ನು ಮಾಡ್ತಾ ಹೋದಾಗ ಆ ವ್ಯಕ್ತಿಗೆ ಅದು ಸೂಕ್ತವಾಗಿಲ್ಲದೇ ಇದ್ದರೆ ಅದೇ ವ್ಯಕ್ತಿಯನ್ನು ಅದು ಬಾಧಿಸುವ ಎಲ್ಲ ಸಾಧ್ಯತೆಗಳು ಖಂಡಿತವಾಗಿಯೂ ಇದೆ. ಹಾಗಾಗಿ ಯಾವುದ್ಯಾವುದೋ ಮಂತ್ರಗಳನ್ನು ಹೇಳಿದ್ರು ಅಂತ ಹೇಳಿ ನಾವು ತಕ್ಷಣ ನಮಗಾಗತ್ತಾ ಇಲ್ಲವನ್ನ ಅನ್ನುವಂಥದ್ದು ಪ್ರಶ್ನೆಯನ್ನು ಕೇಳ್ಕೊಳ್ಬೇಕು. ಆ ರೀತಿಯಾಗಿ ನಮಗೆ ಯೋಗ್ಯವಾದ ಮಂತ್ರಗಳನ್ನು, ನಮಗೆ ಸಿದ್ಧಿಸಿಕೊಳ್ಳಲು ಯೋಗ್ಯವಾದ ಮಂತ್ರಗಳನ್ನು ಮಾತ್ರ ಉಚ್ಚಾರಣೆ ಮಾಡಬೇಕು. ಈ ರೀತಿಯಾದಂತಹ ಅನಿವಾರ್ಯತೆಗಳು ಖಂಡಿತವಾಗಿಯೂ ಇದ್ದೇ ಇರುತ್ತೆ ಮಿತ್ರರೇ. ಈ ಮಾಟ ಮಂತ್ರ ಅಂದ ತಕ್ಷಣ ಸಮಾಜದಲ್ಲಿ ಒಂದು ವ್ಯಾಪಾರಿ ಕ್ಷೇತ್ರಗಳಲ್ಲಿರ್ಬೋದು, ಮನೆಗಳಲ್ಲಿರ್ಬೋದು ಎಲ್ಲ ನಡೀತಾರೆ. ಹಾಗಿದ್ರೆ ಇದನ್ನು ಮಾಡೋರು ಯಾರು? ಇದನ್ನು ತಿಳಿದುಕೊಳ್ಳುವುದು ಬಹಳ ಕುತೂಹಲಕಾರಿಯಾಗಿರ್ತದೆ. ಹಾಗಾಗಿ ಈ ವಿಡಿಯೋವನ್ನು ತಪ್ಪದೇ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಅದೇ ರೀತಿ ನಿಮಗೆ ಅಲ್ಲದೆ ಇದ್ರೂ ಬೇರೆಯವರಿಗೂ ಕೂಡ ಇದರ ಸ್ಪಷ್ಟ ಮಾಹಿತಿ ರವಾನೆ ಆಗಲಿ, ಹಾಗಾಗಿ ಇದನ್ನು ಶೇರ್ ಕೂಡ ಮಾಡಿ ಎಂಬುದಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಯಾಕೆಂದರೆ ಇದರಿಂದ ಅದೆಷ್ಟೋ ಬಳಲುತ್ತಿರುವ ಕುಟುಂಬಕ್ಕೆ ಆಧಾರವಾಗಬಹುದು. ಉತ್ತಮವಾದಂತಹ ಮಾಹಿತಿಯಿಂದ ಅವರು ಖಂಡಿತವಾಗಿಯೂ ಅವರ ಜೀವನವನ್ನು ಚೈತನ್ಯ ಶಕ್ತಿಯನ್ನು ಜಾಗೃತ ಮಾಡಿಕೊಂಡು ಆ ಮೂಲಕವಾಗಿ ಅವರ ಜೀವನ ಸುಗಮವಾಗಿ ಆ ಕುಟುಂಬ ಉದ್ಧಾರವಾಗಬಹುದು. ಆದ್ದರಿಂದ ಮಿತ್ರರೇ, ದಯವಿಟ್ಟು ಇದನ್ನು ಹೆಚ್ಚಿಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ನಿಮ್ಮ ಸಂಸ್ಕಾರದಂತೆ ನೀವು ಕಾಮೆಂಟ್ ಮಾಡಿ. ನಾವು ಯಾವುದೇ ಮಾಟ ಮಂತ್ರ ಇತ್ಯಾದಿಗಳ ಹೆಸರಿನಲ್ಲಿ ಮೂಢನಂಬಿಕೆಯನ್ನು ಖಂಡಿತವಾಗಿಯೂ ಬಿತ್ತುತ್ತಾ ಇಲ್ಲ.
ಚತುರ್ವೇದಗಳಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದಗಳು ಜಗಜ್ಜಾಹಿರವಾಗಿರ್ತಕ್ಕಂಥದ್ದು. ಸಾವಿರಾರು 10,000 ವರ್ಷಕ್ಕಿಂತ ಹಿಂದೆ ಇಡೀ ಭರತ ಖಂಡ ಒಂದು ಈ ಭೂಭಾಗದಲ್ಲಿ, ಅಂದ್ರೆ ಭೂಮಿಯ ಸಂಪೂರ್ಣ ಭೂಗೋಳದಲ್ಲಿ ಎಲ್ಲೂ ನಾಗರಿಕತೆ ಎನ್ನುವ ಶಬ್ದವೇ ಗೊತ್ತಿಲ್ಲದ ಸಂದರ್ಭದಲ್ಲಿ ವೇದನಂತಹ ಮಹಾಜ್ಞಾನವನ್ನು ಪಡೆದಿರುವಂಥದ್ದು ಈ ಭರತಖಂಡ. ಅಂತಹ ಪ್ರಕೃತಿಯ ರಹಸ್ಯ, ಜೀವನದ ರಹಸ್ಯವನ್ನು ಅರ್ಥೈಸಿಕೊಂಡವರು ಭಾರತೀಯರು. ಹಾಗಾಗಿ ಕೆಲವರಿಗೆ ಮೂಢನಂಬಿಕೆ ಎನ್ನುವುದನ್ನು ಅರ್ಥೈಸಿಕೊಳ್ಳಿಕ್ಕೆ ಇತ್ತೀಚಿನ ಶಿಕ್ಷಣದ ನೀತಿಯಿಂದ ಅರ್ಥವಾಗದೇ ಇರುವ ಸತ್ಯ ಕೂಡ ಇದೆ. ಅದು ಹಾಗಿರಲಿ. ಮೊದಲು ಮತ್ತೆ ಮೂಲ ವಿಷಯಕ್ಕೆ ಬರ್ತೇನೆ. ಮಾಟ ಮಂತ್ರಗಳು ಎಷ್ಟು ನಿಜ, ಎಷ್ಟು ಸುಳ್ಳು, ಇದರ ಬಗ್ಗೆ ಅವರವರ ಅನುಭವಕ್ಕೆ ಬಂದವರಿಗೆ ಮಾತ್ರ ಅದು ಗೊತ್ತಾಗ್ತದೆಯೇ ಹೊರತು ಅದು ಇಲ್ಲದಿದ್ದರೆ, ಯಾವ ಅನುಭವ ಆಗದಿದ್ದರೆ ಅದು ಸುಳ್ಳು ಎಂದು ಸಾರ್ತಾನೆ ಇರ್ತಾರೆ. ಯಾರಿಗೆ ಅದರ ಅನುಭವ ಸ್ಪಷ್ಟವಾಗಿದೆಯೋ ಅವರು ಯಾರು ಹೇಳಿದ್ರು ನಂಬೋದಿಲ್ಲ. ನಮಗೆ ಆಗಿರುವ ಅನುಭವ ಇದು ಬಹುಶಃ ಇನ್ಯಾರಿಗಾದ್ರೆ ಬದುಕ್ತಾ ಇರಲಿಲ್ಲ ಎನ್ನುವಂತಹ ರೀತಿಯಲ್ಲಿ ಅವರಿಗೆ ಆ ಒಂದು ಮನೋವೇದನೆ ಉಂಟಾಗಿರ್ತದೆ. ಉದಾಹರಣೆಗೆ ಅನೇಕರು ಈ ಒಂದು ಮಾಟ ಮಂತ್ರದಿಂದ ಸಾವನ್ನಪ್ತಾರೆ. ಹೇಗೆ? ಕೆಲವರಿಗೆ ಆಕ್ಸಿಡೆಂಟ್ಗಳು ಕೂಡ ಆಗುತ್ತಿರ್ತದೆ. ಯಾವ ರೀತಿಯಾಗಿ? ಅದು ಬಹಳ ವಿಚಿತ್ರ ಕೂಡ ಹೌದು. ಯಾವುದಾದ್ರೂ ಗಾಡಿಗಳು ಮುಂದೆ ಬರ್ತಾ ಇದ್ರೆ ಹೋಗಿ ಹೊಡೆದು ಬಿಡೋಣ ಅನ್ನೋ ಅತ್ಯಂತ ಸಂತೋಷದಾಯಕವಾದ ಮನಸ್ಥಿತಿ ಈ ಮಂತ್ರದಿಂದ ಉಂಟಾಗಿ ಅದೊಂದು ತಪ್ಪು ಅಥವಾ ನಾನು ಸಾಯ್ತೇನೆ ಅನ್ನೋ ಭಾವವೇ ಬರದೇ ಇರುವಂತಹ ಮನಸ್ಸಿನ ಪರದೆಯ ಮೇಲೆ ಬೀರುವಂತಹ ಪ್ರಭಾವ ಏನಿದೆಯಲ್ಲ, ಯಾಕೆ ಇವರು ಮಾಟ ಮಂತ್ರದಿಂದ ಆ ರೀತಿ ಆದ್ರು? ಯಾವುದೋ ಅರ್ಥವೇ ಆಗುವುದಿಲ್ಲ. ಇದಕ್ಕೆ ಯಾವ ವಿಜ್ಞಾನವೂ ಉತ್ತರವನ್ನು ಕೂಡ ಕೊಡೋದಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅನೇಕ ಗೊಂದಲಗಳಿದೆ ಈ ಒಂದು ವಿಚಾರದಲ್ಲಿ, ಮಾಟ ಮಂತ್ರಗಳ ವಿಚಾರದಲ್ಲಿ, ದೇವತಾ ವಿಚಾರದಲ್ಲಿ. ಅನೇಕರು ವೈದ್ಯರು ಕೂಡ ಕೈ ಬಿಟ್ಟಂತ ಘಟನೆಗಳು ಬಹಳ ಕಂಡು ಬರ್ತವೆ ನಮಗೆ. ಎಷ್ಟೋ ಜನ ವೈದ್ಯರೇ ಹೇಳಿದ್ರು ಇದು ನಮಗೆ ಸಂಬಂಧಪಟ್ಟಿದ್ದಲ್ಲ, ದಯವಿಟ್ಟು ದೇವರಲ್ಲಿ ಹೋಗಿ, ದೇವರ ವಿಚಾರದಲ್ಲಿ ಏನಾದರೂ ಮಾಡಿ, ನೀವು ಬಚಾವಾಗ್ತೀರಾ ಎನ್ನುವಂಥ ಅನೇಕ ಘಟನೆಗಳನ್ನು ನಾವು ಕೂಡ ಕಂಡಿದ್ದೇವೆ. ಹಾಗಾಗಿ ಅನೇಕರು ಇಂಥ ವಿಚಾರಕ್ಕೆ ಕೂಡ ಬರ್ತಾರೆ. ಹೀಗಿರುವಾಗ ಇದಕ್ಕೆಲ್ಲ ಒಂದು ಸರಿಯಾದ ಮಾಹಿತಿ ಕೊಡಬೇಕೆಂಬುದಾಗಿ ಈ ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು. ಸ್ವಲ್ಪ ದೀರ್ಘಕಾಲಿಕವಾದರೂ ನಿಮಗೆ ಖಂಡಿತವಾಗಿಯೂ ಇದನ್ನು ಸಂಪೂರ್ಣವಾಗಿ ಅನುಸರಿಸಿ ಹೋದರೆ ಅನೇಕ ಮನೆಯಲ್ಲಿ ಮಾಟ ಮಂತ್ರಗಳಿಲ್ಲ. ಅದನ್ನು ನೆಗೆಟಿವ್ ಎನರ್ಜಿ ಅಂತ ಕರೀತಾರೆ. ನೆಗೆಟಿವ್ ಎನರ್ಜಿನೂ ಇಲ್ಲ, ಆದರೂ ಕೂಡ ಮನೆಯಲ್ಲಿ ಜಗಳ ಆಗ್ತಾ ಇರ್ತದೆ, ಒಂದು ರೀತಿಯ ಅಸಮಾಧಾನ ಉಂಟಾಗ್ತಾ ಇರುತ್ತೆ, ಕೆಲಸ ಕೈಂಕರ್ಯಗಳಲ್ಲಿ ಅತಿಯಾದ ತೊಡಕು ಉಂಟಾಗ್ತಾ ಇರ್ತದೆ, ದೇಹದಲ್ಲಿ ಅನಾವಶ್ಯಕವಾಗಿ ಒಬ್ಬರಾದ್ಮೇಲೆ ಒಬ್ಬರು ಅನಾರೋಗ್ಯಕ್ಕೆ ಒಳಗಾಗ್ತಾನೆ ಇರ್ತಾರೆ. ಹೀಗೆ ಅನೇಕ ವಿಧವಾದಂತಹ ಜೀವನದ ವೈಪರೀತ್ಯಗಳೇನಿದೆ ಅಸಹಜವಾಗಿ ಮೂಡಿ ಬಂದಾಗ ಇದನ್ನ ಎಷ್ಟೋ ಜನ ಯಾವುದೋ ಒಂದು ಕಾಯಿಲೆಗಾಗಿ ನಿರಂತರ ವೈದ್ಯರನ್ನ ಸಂಪರ್ಕ ಮಾಡಿದಾಗ ಎಲ್ಲ ನಾರ್ಮಲ್ ರಿಪೋರ್ಟ್ ಬರುತ್ತೆ, ಇಲ್ಲಿ ಸಮಸ್ಯೆ ಮಾತ್ರ ಬಗೆಹರಿಯುವುದಿಲ್ಲ. ಇಂತಹ ಅನೇಕ ವಿಚಾರಗಳು ಈ ಒಂದು ಮನುಷ್ಯನ ಸ್ವಾಭಾವಿಕ ಚಿಂತನೆಯನ್ನು ಮೀರಿದ್ದಾಗಿರುತ್ತೆ. ಹಾಗಿದ್ರೆ ಈ ಮಾಟ ಮಂತ್ರಗಳು ಎಲ್ಲಿಂದ ಬಂದವು? ಅಥರ್ವಣ ವೇದ. ಈ ಅಥರ್ವಣ ವೇದದಿಂದ ಅನೇಕ ತಂತ್ರಶಾಸ್ತ್ರಗಳು ಹುಟ್ಟಿಕೊಂಡಿವೆ. ಅದರಲ್ಲಿ ದತ್ತಾತ್ರೇಯ ತಂತ್ರಶಾಸ್ತ್ರ ಅಂತಲೂ ಒಂದಿದೆ, ರಾವಣ ಶಾಸ್ತ್ರ ಇದೆ, ಡಾಮರ ಶಾಸ್ತ್ರ ಇದೆ, ತಂತ್ರಶಾಸ್ತ್ರ ಇದೆ. ಹೀಗೆ ಅನೇಕ ತಂತ್ರಶಾಸ್ತ್ರಗಳು ನಮ್ಮ ಭಾರತ ಖಂಡದಲ್ಲಿ ವಿದ್ಯೆಯಾಗಿ ಪರಿಣಮಿಸಿ ಅನೇಕರಿಗೆ ಸಹಾಯವನ್ನು ಮಾಡಿದೆ. ಆಶ್ಚರ್ಯ ಆಗಿರ್ಬೋದಲ್ವಾ? ಹೌದು, ತಂತ್ರಶಾಸ್ತ್ರಗಳು ಯಾವತ್ತಿದ್ರೂ ಕೂಡ ಇದು ಮತ್ತೊಬ್ಬರಿಗೆ ತೊಂದರೆ ಕೊಡೋದಕ್ಕೆ ಇದ್ದಿದ್ದಲ್ಲ. ದುಷ್ಟ ಶಿಕ್ಷಣಕ್ಕೆ ಇರುವುದು ಶಿಷ್ಟ ರಕ್ಷಣೆಗೋಸ್ಕರವೇ ಇರತಕ್ಕಂಥದ್ದು. ಶಿಷ್ಟ ರಕ್ಷಣೆಗಾಗಿ ಇರತಕ್ಕಂತಹ ಈ ಒಂದು ಶಿಷ್ಟ ರಕ್ಷಣೆಗಾಗಿ ಇರತಕ್ಕಂತಹ ಈ ತಂತ್ರಶಾಸ್ತ್ರವನ್ನ ದುಷ್ಟರ ಕೈಯಲ್ಲಿ ಕೊಟ್ಟಾಗ ಶಿಷ್ಟರ ರಕ್ಷಣೆ ಬದಲು ಶಿಷ್ಟರಿಗೆ ಆ ಶಿಕ್ಷೆಯಾಗಿ ಪರಿಣಮಿಸ್ತಾ ಇದೆ. ಇದನ್ನ ದುರುಪಯೋಗ, ವಿದ್ಯೆಯ ದುರುಪಯೋಗವಾಗ್ತಾ ಇರುವಂತಹ ಲಕ್ಷಣ ಇದಾಗಿದೆಯೇ ಹೊರತು ಇಂದು ನಿಜವಾಗಿಯೂ ತಂತ್ರಶಾಸ್ತ್ರ ಎನ್ನುವಂಥದ್ದು ಯಾವುದೇ ರೀತಿಯಿಂದಾಗಲೂ ಕೂಡ ಮತ್ತೊಬ್ಬರಿಗೆ ಹಿಂಸೆಯನ್ನು ಉಂಟು ಮಾಡಲಿಕ್ಕೆ ಬಯಸುವಂತಹ ಶಾಸ್ತ್ರವಾಗಿರಲಿಲ್ಲ. ಮುಖ್ಯವಾಗಿ ದತ್ತಾತ್ರೇಯ ತಂತ್ರಶಾಸ್ತ್ರದಲ್ಲಿ ಉಲ್ಲೇಖಿಸಿದಂತೆ ಯಾವ ರೀತಿಯಾಗಿ ತಂತ್ರಶಾಸ್ತ್ರದ ಬಳಕೆ ಇದೆ, ಯಾಕಾಗಿ ಈ ತಂತ್ರಶಾಸ್ತ್ರ ಇದೆ ಎನ್ನುವ ನೋಡಿದಾಗ ನಮಗೆ ನಿಜಕ್ಕೂ ಸುಲಭವಾಗಿ ಪರಿಹಾರ ಪಡೆದುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಮುಖ್ಯವಾಗಿ ಈ ತಂತ್ರಶಾಸ್ತ್ರನ ಸಮಾಜಮುಖಿಯಾಗಿ ಬಳಸದೆ ಸಮಾಜಕ್ಕೆ ಅಹಿತವುಂಟು ಮಾಡೋದಕ್ಕೋಸ್ಕರ ಬಳಸುವಂಥದ್ದು, ತಮ್ಮ ದ್ವೇಷ ಸಾಧನೆಗೋ ಯಾವುದಕ್ಕೂ ಬಳಸುವಂಥದ್ದು ಇದು ದುಷ್ಟರ ಕೈಯಲ್ಲಿ ಕೊಟ್ಟ ವಿದ್ಯೆಯಾಗಿ ಪರಿಣಮಿಸಿದೆ. ಹಣಕಾಸಿಗಾಗಿ ಹಣದ ಆಮಿಷಕ್ಕೆ ಒಳಗಾದಂತಹ ತಂತ್ರಸಿದ್ಧಿ ಹೊಂದಿದಂತಹ ವ್ಯಕ್ತಿಯಿಂದ ಮಾಡಿಸುವಂತಹ ಕ್ರಿಯೆ ಕೂಡ ಇದು ಕೂಡ ಒಂದು ರೀತಿಯ ಸ್ವಾರ್ಥಪರವಾಗಿ ಇದು ರಾಕ್ಷಸರ ಕೈಯಲ್ಲಿ ಸಿಕ್ಕಂತಹ ವಿದ್ಯೆಯಾಗಿ ಪರಿಣಮಿಸ್ತಾ ಇದೆ. ಈ ತಂತ್ರಶಾಸ್ತ್ರದ ಉಲ್ಲೇಖದಂತೆ ಏನಿದೆ ಅಂತ ಕೇಳಿದ್ರೆ, ಒಬ್ಬ ರಾಜ ಅತ್ಯಂತ ಕ್ರೂರಿಯಾಗಿ ಸರ್ವಾಧಿಕಾರಿ ಆಗಿದ್ದಂತಹ ರಾಜ ಒಬ್ಬನಿರ್ತಾನೆ. ಅವನಿಂದ ಪ್ರಜೆಗಳಿಗೆ ಅತಿಯಾದಂತಹ ಶಿಕ್ಷೆ ಉಂಟಾಗ್ತಾ ಇರ್ತದೆ. ಅರ್ಥಾತ್ ಅವನ ಪಂಚೇಂದ್ರಿಯ ನಿಗ್ರಹವಿಲ್ಲದೆ ಎಲ್ಲರಿಗೂ
ಸ್ತ್ರೀಯರಿಗಾಗಿರ್ಬೋದು ಅತಿಯಾದಂತಹ ತೊಂದರೆಯನ್ನು ಉಂಟು ಮಾಡ್ತಾ ಇರತಕ್ಕಂಥದ್ದು. ಅದೇ ರೀತಿಯಾಗಿ ಪ್ರಜೆಗಳಿಗೆ ಅತ್ಯಂತ ಅಹಿತವನ್ನು ಮಾಡಿ ರಾಕ್ಷಸೀಯ ರೀತಿಯಲ್ಲಿ ವರ್ತನೆಯನ್ನು ಮಾಡ್ತಾ ಇದ್ದೆ. ಯಾರನ್ನಾದರೂ ಸುಮ್ಮನೆ ತನ್ನ ಸ್ವಾರ್ಥಕ್ಕೋಸ್ಕರ ಅವರ ವಧೆ ಮಾಡಿಸ್ತಕ್ಕಂಥದ್ದು ಇತ್ಯಾದಿ ಅನೇಕ ವಿಧದಲ್ಲಿ ಪ್ರಜೆಗಳಿಗೆ ಲೋಕಕ್ಕೆ ಕಂಟಕವಾಗಿ ಪರಿಣಮಿಸುತ್ತಾ ಇರತಕ್ಕಂತಹ ಯಾವುದೇ ರಾಜನನ್ನ ಎದುರಿಸಲು ಅವನು ಬಲಶಾಲಿಯಾಗಿದ್ದಲ್ಲಿ ಆಗ ಪಕ್ಕದ ರಾಜ್ಯಕ್ಕೆ ಹೋಗಿ ತಮ್ಮ ಪ್ರಜೆಗಳು ಹೋಗಿ ನಮ್ಮ ರಾಜನಿಂದ ನಮ್ಮನ್ನು ರಕ್ಷಣೆ ಕೇಳಿದಾಗ ಆಗ ಆ ರಾಜನನ್ನು ಎದುರಿಸಲು ಅಸಮರ್ಥನಾದಂತಹ ಏಕಡೆಯ ರಾಜ ಅವನು ಈ ತಂತ್ರಕ್ರಿಯೆಯನ್ನು ಅನುಸರಿಸಿ ಆ ರಾಜನನ್ನು ಮಣಿಸಬೇಕು. ಅದಕ್ಕೋಸ್ಕರ ಈ ತಂತ್ರಶಾಸ್ತ್ರ ಎಂಬುದಾಗಿ ಹೇಳ್ತದೆ. ಅಂದರೆ ಯಾವ ಪ್ರಜಾ ರಕ್ಷಣೆಗೋಸ್ಕರವಾಗಿ ಆ ಪ್ರಜೆಯ ರಕ್ಷಣೆಗೆ ಅಡ್ಡಿಯಾದಂತಹ ಪ್ರಜಾಭಕ್ಷಕರನ್ನ ಲೋಕ ಕಂಟಕರಾದವರನ್ನ ನಿಗ್ರಹಿಸಲಿಕ್ಕಾಗಿ ಇರ್ತಕ್ಕಂಥದ್ದು ತಂತ್ರಶಾಸ್ತ್ರಗಳು. ಕೆಲವರು ಇದಕ್ಕೆ ಕೇಳ್ಬೋದು, ಇವತ್ತಿನ ದಿನಮಾನದಲ್ಲಿ ಉಗ್ರರನ್ನ ನಿಗ್ರಹಿಸಲಿಕ್ಕೆ ಇದು ಸಾಧ್ಯವೇ ಎಂಬುದಾಗಿ. ಖಂಡಿತವಾಗಿಯೂ ಸಾಧ್ಯವಿರಬಹುದು. ಅಂತಹ ಸಾಧಕರು ಬೇಕಾಗಿರಬಹುದು. ಅಂತಹ ಎಲ್ಲಿದೆ ಎನ್ನುವುದಾಗಿ ಗೊತ್ತಾಗಬೇಕಾಗತ್ತೆ. ಆದರೆ ಉಗ್ರರ ಬಳಿಯಲ್ಲಿಯೇ ಶಸ್ತ್ರಾಸ್ತ್ರಗಳು ಮತ್ತು ಈ ಮಾಟ ಮಂತ್ರಾದಿ ಕ್ರಿಯೆಯ ಬಲಗಳು ಇದ್ದರೆ ಅದನ್ನು ನೋಡಿಕೊಂಡು ಮಾಡ್ತಕ್ಕಂತಹ ಚಾಕಚಕ್ಯತೆ ಇರುವ ಸಾಧಕರು ಬೇಕಾಗ್ತದೆ. ಅದು ಹಿಮಾಲಯದಂತಹ ಮಹರ್ಷಿಗಳಲ್ಲಿ ಹೋಗಿ ಕೇಳಬೇಕಾಗತ್ತೆ. ಹಾಗಾಗಿ ಯಾಕೆ ಇದನ್ನು ಹೇಳಿದ್ರೆ ಕಾಮೆಂಟಲ್ಲಿ ಇದನ್ನು ಮಾಡುವ ಸಾಧ್ಯತೆ ಇರುವ ಲಕ್ಷಣ ನನಗೆ ಕಂಡಿದ್ದರಿಂದ ಹೇಳಿದ್ದೇನೆ ಅಷ್ಟೇ. ಮಿತ್ರರೇ, ಈಗ ಮುಂದಿನ ಹಂತಕ್ಕೆ ಹೋಗೋಣ. ನಮಗೆ ಯಾರಾದರೂ ಮಾಟ ಮಂತ್ರ ಮಾಡ್ತಾ ಇದ್ದಾರೆ, ಇದು ಯಾವ ರೀತಿಯಲ್ಲಿ ಮಾಡ್ತಾರೆ ಅಂತ ನೋಡೋಣ. 2 ವಿಧದಲ್ಲಿ ಹೇಳ್ತೇನೆ. ಒಂದು ಶೈವ ಬಾಧೆ, ಶಾಕ್ತ ಬಾಧೆ, ವೈಷ್ಣವ ಬಾಧೆ ಎಂಬುದಾಗಿ 3 ವಿಧದಲ್ಲಿ ಮಾಡ್ತಕ್ಕಂತಹ ಕ್ರಮ ಇರ್ತದೆ. ಈ ಒಂದು ಕ್ರಮ ಇರುವಂಥದ್ದು ಯಾವುದೇ ರೀತಿಯಲ್ಲಿ ಮಾಟ ಮಂತ್ರ ಮಾಡಿದ್ರು ಅನೇಕ ವಿಧದಲ್ಲಿ ನಖ ಪ್ರಯೋಗ ಅಂದರೆ ಉಗುರು, ಹಲ್ಲು ಅಥವಾ ಕೂದಲು ಅಥವಾ ಬಟ್ಟೆ, ಪಾದದ ಧೂಳು ಇತ್ಯಾದಿ ಅನೇಕ ವಿಧವನ್ನು ಬಳಸಿಕೊಂಡು ಮಾಡುವಂಥ ಪ್ರಕ್ರಿಯೆಗಳು ರೂಢಿಯಲ್ಲಿರುವುದು ನಮಗೆ ಕಂಡು ಬರ್ತದೆ. ಬಾನಾಮತಿಯಿಂದ ಹಿಡಿದು ಅನೇಕ ವಿಧವಾದಂತಹ ಪ್ರಯೋಗಗಳನ್ನು ಮಾಡುವ ಕ್ರಿಯೆ. ಇದನ್ನು ಯಾರು ಮಾಡ್ತಾರೆ? ಎರಡನೆಯ ಪ್ರಶ್ನೆ. ಈ ಯಾರು ಮಾಡ್ತಾರೆ ಅಂತಂದ್ರೆ ಅಥವಾ ಒಂದು ಅವರು ಮಾಡ್ತಾರೆ ಇಲ್ಲ ಅವರು ಮಾಡಿಸ್ಕೊಂಡು ಬರ್ತಾರೆ. ಇದು ಸಾಮಾನ್ಯವಾಗಿ ಕಂಡು ಬರುವಂಥದ್ದು. ನಿಂಬೆ ಹಣ್ಣನ್ನು ಮಂತ್ರಿಸುವುದರಿಂದ ಹಿಡಿದು ಕುಂಕುಮಾಭಿಮಂತ್ರಣೆಯಿಂದ ಹಿಡಿದು ಎಲ್ಲವನ್ನು ಮಾಡಿಕೊಂಡು ಬಂದು ಮತ್ತೊಬ್ಬರಿಗೆ ಹಾಳಾಗಲಿ ಅನ್ನುವಂತಹ ಬಯಸುವಂತಹ ಕ್ರಿಯೆಯನ್ನ ಇವತ್ತು ಸಮಾಜದಲ್ಲಿ ನಮಗೆ ಆಗಾಗ ಕಂಡು ಬರುವಂತಹ ಸತ್ಯಗಳು. ಆದ್ದರಿಂದ ಇದನ್ನು ಯಾರು ಮಾಡ್ತಾರೆ? ಸ್ವಾಭಾವಿಕ. ಒಂದು, ನಮಗೆ ವ್ಯಾಪಾರಿಗೆ ನಾವು ಯಾವುದೋ ವ್ಯಾಪಾರ ಮಾಡ್ತಾ ಇದ್ದೀವಿ, ಅದಕ್ಕೆ ವಿರುದ್ಧವಾಗಿ ಅದು ನಮ್ಮ ವ್ಯಾಪಾರ ಚೆನ್ನಾಗದ ಅವ್ರ ವ್ಯಾಪಾರ ಹಾಳಾಗ್ತದೆ ಆದಾಗ ಅವರು ಇಂತಹ ಕ್ರಿಯೆಯನ್ನು ಮಾಡುವ ಸಾಧ್ಯತೆ ಇರ್ತದೆ. ಎರಡನೇದಾಗಿ, ಮನೆಯಲ್ಲೇ ನಾವಿದ್ದೀವಿ, ನಮಗೂ ಕೂಡ ಯಾವುದೋ ರೀತಿಯಾದಂತಹ ದ್ವೇಷವನ್ನು, ನಮ್ಮ ಏಳಿಗೆಯನ್ನು ಸಹಿಸಲಿಕ್ಕಾಗದ ನಮ್ಮವರೇ ಆದವರು ಮಾಡುವಂತಹ ಸಾಧ್ಯತೆಗಳು. ಇನ್ನು ಉಳಿದಂತೆ ಇನ್ನೊಂದು ಅಂಶ ಇದೆ. ಕೆಲವರು ಈ ತಂತ್ರಶಾಸ್ತ್ರಗಳನ್ನು ಅಧ್ಯಯನ ಮಾಡಬೇಕು ಎಂಬುದಾಗಿ, ಪ್ರಯೋಗ ಮಾಡಿ ನೋಡಬೇಕು ಎಂಬುದಾಗಿ ಚಿಂತೆ ಹೊಂದಂತಹ ಕೆಲವು ವಿಕೃತ ಮನಸ್ಥಿತಿಯವರು ಕೂಡ ಈ ಸಮಾಜದ ಮಧ್ಯದಲ್ಲಿ ಕಂಡು ಬರಬಹುದು. ಅಥವಾ ನಿಜವಾದ ಸಾಧಕರು ಇರಬಹುದು. ತಿಂಗಳಗಟ್ಟಲೆ ಯಾರಿಗಾದರೂ ಒಂದು ಮಾಸಕ್ಕೋ ಅಮಾವಾಸ್ಯೆಗೋ ತಮ್ಮ ಸಾಧನೆಯನ್ನು ಸಾಧಿಸಿಕೊಳ್ಳಲಿಕ್ಕೆ ಯಾರ್ಯಾರ ಮೇಲೂ ಸುಮ್ಮನೆ ಯಾವುದಾವುದೋ ಮನೆಯ ಮೇಲೆ ಪ್ರಯೋಗ ಮಾಡುವಂತಹ ಲಕ್ಷಣಗಳು ಇಲ್ಲದಿಲ್ಲ. ಹಾಗಾಗಿ ಕೆಲವರು ಸ್ಮಶಾನ ಕ್ರಿಯೆಯಲ್ಲಿ ರಾತ್ರಿ ಹೊತ್ತಿನ ಸ್ಮಶಾನಕ್ಕೆ ಹೋಗಿರ್ತಕ್ಕಂಥದ್ದು, ಈ ರೀತಿಯಾಗಿ ಸಾಧನೆ ಮಾಡ್ತಕ್ಕಂಥವ್ರು ಕೆಲವರು ಇರ್ತಾರೆ. ಕೆಲವರು ರಾತ್ರಿ 12 ಗಂಟೆ ಮೇಲೆ ಹೆಂಡ ನೈವೇದ್ಯ ಮಾಡುವ ದೇವಿಗಳಿಗೆ ಹೆಂಡ ನೈವೇದ್ಯವನ್ನು ಮಾಡುವಂಥದ್ದು ಅಥವಾ ಮದ್ಯಪಾನ ನೈವೇದ್ಯ ಮಾಡುವಂಥದ್ದು ಇತ್ಯಾದಿ ಮಧ್ಯ ಮಾಂಸಾದಿಗಳನ್ನು ನೈವೇದ್ಯ ಮಾಡಿ ಆ ಅರ್ಧರಾತ್ರಿಯಲ್ಲಿ ಪೂಜೆ ಮಾಡ್ತಕ್ಕಂಥ ಕ್ರಮಗಳನ್ನು ಅನುಸರಿಸಿ ಇಡೀ ಜಗತ್ತನ್ನೇ ಅಲ್ಲಾಡಿಸ್ಬಿಡ್ತೇನೆ ಅನ್ನುವಂತಹ ಭ್ರಮೆಯಲ್ಲಿ, ಅಥವಾ ನಮ್ಮ ಯಾರು ಶತ್ರುಗಳಿದ್ದಾರೆ ಅವರನ್ನೆಲ್ಲವನ್ನು ತೆಗೆದು ಬಿಡ್ತೇನೆ ನಾನು ಎನ್ನುವಂತಹ ಚಿಂತನೆಯಲ್ಲಿ ಈ ರೀತಿಯಾಗಿ ಮಾಡ್ತಕ್ಕಂತಹ ಮನಸ್ಥಿತಿಯವರು ಕೂಡ ಇರಬಹುದು. ನಿಜವಾಗಿ ತಂತ್ರಶಾಸ್ತ್ರವನ್ನು ಸಾಧಿಸಲಿಕ್ಕೆ ಪ್ರಯತ್ನ ಪಡುವ ಗುರುಮುಖವಾಗಿ ಹೋಗುವ ವ್ಯಕ್ತಿಗಳು ಇರಬಹುದು. ಹೀಗೆ 2 ರೀತಿಯ ವ್ಯಕ್ತಿಗಳು ನಮಗೆ ಸಮಾಜದಲ್ಲಿ ಕಂಡು ಬರ್ತಾರೆ. ಇವರು ಗುರುಮುಖವಾಗಿ ಹೋದಂಥವರು ಸಮಾಜ ಹಿತವನ್ನು ಮಾತ್ರ ಬಯಸ್ತಾರೆ. ಗುರುಮುಖವಾಗಿ ಹೋಗದೇ ಇದ್ದವರು ಸಮಾಜಕ್ಕೆ ಅಹಿತವನ್ನು ಬಯಸ್ತಾರೆ. ಹಾಗಾಗಿ ಯಾವುದೇ ಮಂತ್ರದ ಉಪದೇಶವಿಲ್ಲದೆ, ಗುರುವಿನ ಉಪದೇಶವಿಲ್ಲದೆ ಯಾವ ಮಂತ್ರವನ್ನು ಸ್ವೀಕರಿಸಿದರೂ ಅದರ ದುರುಪಯೋಗವೇ ಅಸಾಧ್ಯತೆ ಜಾಸ್ತಿ, ಮತ್ತು ಅದರ ಸರಿಯಾದ ಕ್ರಮ ಗೊತ್ತಿಲ್ಲದೇ ಸಂಪೂರ್ಣವಾಗಿ ಅದು ಅವರ ಮೇಲೆ ಕೆಟ್ಟ ಪರಿಣಾಮ ಬೀರುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಹಾಗಾಗಿ ಗುರುಮುಖವಾಗಿ ಹೋಗುವಂತಹ ಒಂದು ವಿದ್ಯೆಗೆ ಮಾತ್ರ ಸರಿಯಾದಂತಹ ಒಂದು ಲೋಕಹಿತದ ಭಾವನೆಗಳು ಇರ್ತದೆ. ಲೋಕಹಿತಕ್ಕಾಗಿ ಬಳಸುವ ಪ್ರಬಲ ಕಾರ್ಯವಾಗಿರ್ತದೆ, ಮಂತ್ರಗಳಾಗಿರ್ತವೆ. ಶಬ್ದೇ ಶಕ್ತಿ, ಶಬ್ದದಲ್ಲಿ ಶಕ್ತಿ ಇದೆ. ನಾವಾಡುವ ಒಂದೊಂದು ಮಾತುಗಳಿಗೂ ಕೂಡ ಒಂದು ಶಕ್ತಿ ಇರ್ತದೆ. ಎಷ್ಟೋ ದೂರದಲ್ಲಿರುವವರನ್ನು ನಾವು ದೂರವಾಣಿ ಕರೆ ಮೂಲಕ ನಮ್ಮ ಮನೆಯವರಿಗೆ ಬರಮಾಡಿಕೊಳ್ತೇವೆ.
ಫ್ಲಿಪ್ಕಾರ್ಟ್, ಅಮೆಝಾನಲ್ಲಿ ಆರ್ಡರ್ ಮಾಡಿ ನಾವು ಕರೆಸ್ತೀವಿ. ಎಲ್ಲ ಶಬ್ದದಲ್ಲಿ ಶಕ್ತಿಯ ಒಂದು ಪ್ರತೀಕ ಕೂಡ ಹೌದು. ಅದೇ ರೀತಿಯಾಗಿ ಮಿತ್ರರೇ, ಇನ್ನೊಂದು ಅಂಶವನ್ನು ಗಮನಿಸೋಣ. ಈ ತಂತ್ರಶಾಸ್ತ್ರ ಇದರ ಪ್ರಯೋಗವನ್ನು ಮಾಡಿದಾಗ, ಮಾಟ ಮಂತ್ರಾದಿ ಪ್ರಯೋಗವನ್ನು ಮಾಡಿದಾಗ ಒಂದು ವ್ಯಕ್ತಿಯ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ಮೊಟ್ಟ ಮೊದಲನೇದಾಗಿ ಅವರ ಮನಸ್ಸಿನ ಮೇಲೆ ನೇರವಾದ ಹಿಡಿತವನ್ನು ಸಾಧಿಸುತ್ತದೆ. ಹೇಗೆ ಹಿಪ್ನೋಟಿಸಮ್ ಅಂತ ಹೇಳ್ತೀವೋ ಅದೇ ರೀತಿಯಾಗಿ ಈ ಒಂದು ಸ್ತಂಭನ, ವಿದ್ವೇಷಣ ಇತ್ಯಾದಿಗಳ ಮೂಲಕವಾಗಿ ಆಕರ್ಷಣ, ವಿಚ್ಛೇದನ, ಈ ರೀತಿಯಾಗಿ ಅನೇಕ ವಿಧದಲ್ಲಿ ಈ ಒಂದು ಮಾಟ ಮಂತ್ರ ಕ್ರಿಯೆಗಳು ವಸ್ತುಗಳನ್ನು ಬಳಸಿಕೊಂಡು, ಮಂತ್ರಗಳನ್ನು ಬಳಸಿಕೊಂಡು ಅದಕ್ಕೆ ತಕ್ಕಂತೆ ಮಾಡ್ತಕ್ಕಂತಹ ಒಂದು ವಿಧಾನಗಳು ನಮ್ಮ ಭರತಖಂಡದಲ್ಲಿ ಖಂಡಿತವಾಗಿ ಇವೆ. ಅದು ಕೆಲವರ ಮೇಲೆ ಅತಿಯಾದ ಪರಿಣಾಮವನ್ನು, ಕೆಲವರ ಮೇಲೆ ಪರಿಣಾಮವನ್ನು ಬೀರದೇನೂ ಇರ್ಬೋದು. ಯಾರ ಮೇಲೆ ಪರಿಣಾಮವನ್ನು ಬೀರುವುದಿಲ್ಲ, ಇದು ಅತಿ ಮುಖ್ಯವಾಗಿ. ಎಲ್ಲಿ ದೈವಬಲ ಅತ್ಯಂತ ಪ್ರಾಬಲ್ಯತೆಯನ್ನು ಪಡೆದಿರ್ತದೆಯೋ, ಶೈವ, ಶಾಕ್ತ ಮತ್ತು ವೈಷ್ಣವ ಶಕ್ತಿಗಳು ಜಾಗೃತವಾಗಿರ್ತವೆಯೋ ಅಲ್ಲಿ, ಮತ್ತು ನಿತ್ಯ ತಾಯಿ ತಂದೆಯರ, ಇಲ್ಲಿದೆ ವಿಚಾರ, ನಿತ್ಯ ತಾಯಿ ತಂದೆಗೆ ನಮಸ್ಕಾರ ಮಾಡ್ತಾ ಕುಲದೇವರ ಆ ಫಲವನ್ನು, ದೇವತಾ ಆಶೀರ್ವಾದವನ್ನು ನಿರಂತರವಾಗಿ ಪಡೆಯುವ ವ್ಯಕ್ತಿಗೆ, ಗುರು ಹಿರಿಯರ ಸಂಪೂರ್ಣ ಆಶೀರ್ವಾದ ಇರುವಂಥ ವ್ಯಕ್ತಿಗಳಿಗೆ, ಮಹಾಗಣಪತಿಯ ಆರಾಧನೆಯನ್ನು ಮಾಡಿದಂತಹ, ನಿರಂತರ ಆರಾಧನೆ ಮಾಡ್ತಕ್ಕಂತಹ ವ್ಯಕ್ತಿಗಳಿಗೆ, ಹಾಗೂ ಈ ಒಂದು ಕುಲದೇವರಿಗೆ ನಿತ್ಯ ಮೊರೆ ಹೋಗುವಂತಹ ವ್ಯಕ್ತಿಗಳಿಗೆ ದೈವ ಬಲ ಅತ್ಯಂತ ಪ್ರಾಬಲ್ಯತೆಯನ್ನು ಪಡೆದಿರ್ತದೆ. ಪೂರ್ವಜನ್ಮದಿಂದ ಪಡೆದ ದೈವ ಬಲ ಕಮ್ಮಿ ಇದ್ದರೂ ಕೂಡ ಈ ನಿರಂತರ ಪ್ರಕ್ರಿಯೆಯಿಂದ ಉತ್ತಮವಾದ ಫಲಗಳು ಖಂಡಿತವಾಗಿಯೂ ದೈವ ಬಲ ತುಂಬ ಬಲಯುತವಾಗಿರ್ತದೆ. ಆಗ ತಕ್ಷಣ ಅವರಿಗೆ ಮಾಟ ಮಂತ್ರಾದಿಗಳು ಪ್ರಬಲವಾಗಿ ಪರಿಣಾಮ ಬೀರಲಾರವು. ಎರಡನೆಯದು, ಕೆಲವರು ಈ ದೇವರನ್ನು ನಂಬುವುದಿಲ್ಲ. ಅದು ಕೆಲವು ದಿವಸಗಳು ಅವರ ಜೀವನದಲ್ಲಿ ಅವರ ಪುಣ್ಯಾಂಶ ಇರುವವರೆಗೆ ಅದು ಅತ್ಯಂತ ಪ್ರಬಲ ದೈವ ಬಲವನ್ನು ಹೊಂದಿದ್ದವರಾಗಿರ್ತಾರೆ. ಆವಾಗ ಅವರಿಗೂ ತಾಗೋದಿಲ್ಲ. ಮೂರನೇದಾಗಿ, ಈ ಒಂದು ದೈವ ಬಲವು ಇಲ್ಲದೆ ಇರುವಂತಹ ಸಂದರ್ಭಗಳು ಅಥವಾ ಪದೇ ಈ ಮಾಟ ಮಂತ್ರಾದಿ ಕ್ರಿಯೆಗಳು ನಡೀತಾ ಇರುವಾಗಲೂ ಕೂಡ ಆ ಒಂದು ವ್ಯಕ್ತಿಯ ದೈವ ಬಲ ಕಡಿಮೆ ಆಗ್ತಾ ಹೋಗ್ತದೆ. ಪಾಪ ಫಲದ ಎಲ್ಲ ಫಲವನ್ನು ಅನುಭವಿಸುವಂತೆ ಮಾಡುವುದೇ ಈ ಮಾಟ ಮಂತ್ರಗಳ ಕ್ರಿಯೆಯ ಫಲ ಆಗಿರ್ತದೆ. ಹಾಗಾಗಿ ಯಾವ ವ್ಯಕ್ತಿ ನಿರಂತರವಾಗಿ ಪ್ರಾಬಲ್ಯಯುತವಾದ ಮನಸ್ಸಿನಿಂದ ಹೊರಗೆ ಬರ್ತಾನೆ ಅಥವಾ ದುರ್ಬಲ ಮನಸ್ಥಿತಿಯನ್ನು ಹೊಂದುತ್ತಾನೆ, ದುರ್ಬಲ ಮನಸ್ಥಿತಿಯ ಪ್ರತೀಕಗಳ್ಯಾವುದು? ಅಳು, ಬೇಸರ, ಸಿಟ್ಟು, ಕೋಪ ಇತ್ಯಾದಿಗಳೆಲ್ಲವೂ ಕೂಡ ಆ ವ್ಯಕ್ತಿಯ ದೌರ್ಬಲ್ಯತೆ ಆಗಿರುತ್ತೆ. ಅದು ಯಾವತ್ತೂ ಕೂಡ ಅವರ ಪ್ರಾಬಲ್ಯತೆ ಆಗಿರೋದಿಲ್ಲ. ಸಂತೋಷ, ನೆಮ್ಮದಿ ಎನ್ನುವಂಥದ್ದು ಮತ್ತು ಸಂಯಮ, ಸಹನೆ ಇವು ನಿಜವಾದಂತಹ ವ್ಯಕ್ತಿಯ ದೈವ ಬಲದ ಪ್ರಬಲ ಕುರುಹುಗಳು. ಆದ್ದರಿಂದಾಗಿ ಈ ದೈವ ಬಲವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಅಧ್ಯಾತ್ಮ ಶಕ್ತಿಯನ್ನು ಜಾಗೃತ ಮಾಡಿಕೊಳ್ಳುವುದು ಧ್ಯಾನದ ಮೂಲಕ, ನಿರಂತರವಾಗಿ ಧನಾತ್ಮಕ ಚಿಂತನೆಗಳ ಮೂಲಕ. ಆಗ ಈ ಮನಸ್ಸಿನ ಬಲ ಹೆಚ್ಚಾಗ್ತಾ ಹೋಗ್ತದೆ. ಆದರೂ ಕೂಡ ಈ ಮಾಟ ಮಂತ್ರಾದಿಗಳನ್ನು ಮಾಡಿದಾಗ ಯಾರು ಮಾಡಿದ್ದಾರೆ ಎಂಬುದು ತಿಳಿದುಕೊಳ್ಳಲಿಕ್ಕೆ ನಮಗೆ ಅಸಾಧ್ಯ ಕೂಡ ಆಗ್ತದೆ. ಅಲ್ಲಿ ಗುರುಬಲ ಅತ್ಯಂತ ಪ್ರಾಬಲ್ಯತೆಯನ್ನು ಹೊಂದಿದಾಗ ಇದು ಸಾಧ್ಯವಾಗ್ತದೆ. ಹಾಗೆಯೇ ಇದನ್ನು ಗುರುಬಲವನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಧನಾತ್ಮಕ ಚಿಂತನೆ, ಧನಾತ್ಮಕ ಶಬ್ದಗಳ ಪ್ರಯೋಗ ಹಾಗೂ ಸಹನೆ, ತಾಳ್ಮೆ ಇತ್ಯಾದಿಗಳಿಂದ ಇದ್ದು ಅಳು, ಬೇಸರ, ಸಿಟ್ಟುಗಳಿಂದ ದೂರ ಇರುವಂಥ ಕ್ರಿಯೆ ಮಾಡಿದಾಗ ಸ್ವಾಭಾವಿಕವಾಗಿ ಅಂಥವರಿಗೆ ಈ ಒಂದು ಮಾಟ ಮಂತ್ರ ಪ್ರಯೋಗಗಳನ್ನು ಮಾಡುವ ಮನಸ್ಸೇ ಎದುರುಗಡೆಯವರಿಗೆ ಬರುವುದಿಲ್ಲ. ಬಂದರೂ ಕೂಡ ಅದು ವಿಫಲವಾಗ್ತದೆ. ಇದು ಒಂದನೇ ದಾರಿ. ಇದರ ಜೊತೆಗೆ ಇನ್ನೂ ಪ್ರಬಲವಾಗಿ ನಿಮ್ಮ ಕುಟುಂಬದ ದ್ವೇಷದಿಂದಾಗಿ ನಿರಂತರವಾಗಿ 3-4 ಜನ ಮಾಡ್ತಾ ಇದ್ದಾರೆ ಇತ್ಯಾದಿಗಳು ಏನೇನೋ ಆಗ್ತಾ ಇದ್ರೆ, ಇದಕ್ಕೊಂದು ದೊಡ್ಡ ಪರಿಹಾರವನ್ನು ನಾವು ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ತಮಗೆ ನಾವು ನೀಡಿದ್ದೇವೆ. ಈಗಾಗಲೇ ಚಂಡಿ ಸಪ್ತಶತಿ ಪಾರಾಯಣ ಎಂಬುದಾಗಿ ನಾವು ಬಿಟ್ಟಿದ್ದೇವೆ. ಈ ಹಿಂದೆ ಕೂಡ ಒಂದು ವಿಡಿಯೋವನ್ನು ಮಾಡಿದ್ದೇವೆ. ಈ ಡಿಸ್ಕ್ರಿಪ್ಷನ್ ಅಲ್ಲಿ ಕೆಳಗೆ ಕೂಡ ಈ ಚಂಡಿ ಪಾರಾಯಣವನ್ನು ಕ್ರಮಬದ್ಧವಾಗಿ ರೆಕಾರ್ಡ್ ಮಾಡಿ ಹಾಕಿದ್ದೇವೆ. ಅಲ್ಲಿ ಕವಚ, ಅರ್ಗಲ, ಕೀಲಕ ಎಲ್ಲವೂ ಕೂಡ ಯಾವುದೇ ರೀತಿಯಾದಂತಹ ಶಬ್ದೋಚ್ಚಾರಣೆಯಲ್ಲಿ ತಪ್ಪಿಲ್ಲದ ರೀತಿಯಲ್ಲಿ ಅದನ್ನು ರೆಕಾರ್ಡ್ ಮಾಡಿದ್ದೇವೆ. ನೀವು ಅದನ್ನು ಹೇಳ್ತಾ ಹೋದರೆ ಗುರುಮುಖವಾಗಿ ಅಧ್ಯಯನವಾಗದೇ ಇದ್ದಾಗ ಅದು ತಪ್ಪಾಗಿ ಪರಿಣಮಿಸಿ ನಿಮ್ಮ ಮೇಲೂ ಕೂಡ ತಪ್ಪಾದ ಪರಿಣಾಮವನ್ನು ಉಂಟು ಮಾಡುವ ಸಾಧ್ಯತೆಗಳು ಇರ್ತದೆ. ನಿಮಗೆ ಯಾವ ರೀತಿಯಾದ ಮಂತ್ರಗಳು ಬೇಕು ಎನ್ನುವುದನ್ನು ಸರಿಯಾಗಿ ವಿಮರ್ಶೆ ಮಾಡಿಕೊಳ್ಳದೆ ದಯವಿಟ್ಟು ಯಾರೂ ಕೂಡ ಇಂತಹ ಮಂತ್ರಗಳನ್ನು ಅಥವಾ ಯಾವುದೇ ಮಂತ್ರಗಳನ್ನು, ಪ್ರತ್ಯಂಗಿರ ಮಂತ್ರ ಇರ್ಬೋದು, ಯಾವುದನ್ನು ಕೂಡ ಗುರುಮುಖವಲ್ಲದೆ ಸರಿಯಾದ ರೀತಿಯಲ್ಲದೆ ದಯವಿಟ್ಟು ಸ್ವೀಕರಿಸದೆ ಯಾವುದನ್ನು ಹೇಳಬೇಡಿ. ಇದು ನಿಮಗೆ ಅತಿಯಾದ ಪ್ರಭಾವವನ್ನು ಬೀರ್ಬೋದು. ಹಾಗಿದ್ರೆ ನಾವೇನು ಮಾಡಬಹುದು ಎಂಬುವ ಚಿಂತನೆ ಇದ್ದರೆ ಅತಿ ಸುಲಭವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ 5 ಗಂಟೆ, 3:30ಯಿಂದ 4:15 ಆದರೂ ಸರಿ, 5 ಗಂಟೆಗೆ, ಕನಿಷ್ಠ ಪಕ್ಷ 5 ಗಂಟೆಗೆ ಎದ್ದು ಕುಳಿತು
ಈ ಒಂದು ಚಂಡೀ ಪಾರಾಯಣವನ್ನ ಮಧ್ಯಮ ಸ್ವರದಲ್ಲಿ ಇಡೀ ಮನೆಗೆ ಆ ಧ್ವನಿ ತರಂಗಗಳು ಹೋಗುವ ಹಾಗೆ ಆ ಒಂದು ದೇವರ ಮನೆಯಲ್ಲಿ ಕುಳಿತು ಒಂದು ಸ್ಪಷ್ಟವಾದಂತಹ ನಿಮ್ಮ ಮನಸ್ಸು ಶಾಂತವಾಗುವ ರೀತಿಯ ಒಂದು ಜಾಗದಲ್ಲಿ ಕುಳಿತು ನೀವು ಏನು ಮಾಡಬೇಕು, ಎಡಗೈಯ ಮೇಲೆ ಬಲಗೈಯನ್ನು ಇಟ್ಟುಕೊಂಡು ಈ ನಮ್ಮ ಆ ಆಡಿಯೋವನ್ನು ನಾವೇನು ಹಾಕಿದ್ದೇವೆ, ಚಂಡಿ ದುರ್ಗಾ ಸಪ್ತಶತಿ ಎಂಬುದಾಗಿ, ಇದು 13 ಅಧ್ಯಾಯಗಳು ಕವಚಾರ್ಗಲ ಕೀಲಕ ಮತ್ತು ಮೂರ್ತಿ ರಹಸ್ಯಗಳಿಂದ ಕೂಡಿದೆ. ಇವು ಅತ್ಯಂತ ಪ್ರಖರವಾದಂತಹ ತಂತ್ರಶಾಸ್ತ್ರಕ್ಕೆ ಸಮಾನವಾದಂತಹ ಶ್ಲೋಕ ಪುಂಜಗಳಾಗಿದ್ದಾವೆ. ಇದರ ಒಂದೊಂದು ಶ್ಲೋಕಕ್ಕೂ ಕೂಡ ಅತ್ಯಂತ ಪ್ರಭಾವ ದೈವಿ ಶಕ್ತಿಯಿಂದ ಅಲ್ಲಿ ಉದ್ಭವವಾಗತ್ತೆ. ಸ್ಮರಿತಶ್ಚರಿತಮ್ಮಮ, ನಾನು ಈ ದೇವಿ ಹೇಳುವಂತೆ ಇದನ್ನ ಯಾರು ಕೇಳ್ತಾರೋ ಅಥವಾ ಇದು ಎಲ್ಲಿ ಉಚ್ಚಾರಣೆ ಆಗಲ್ಪಡುತ್ತೋ ಅಲ್ಲಿ ನನ್ನ ಸಾನ್ನಿಧ್ಯ ಇರ್ತದೆ ಅಂತ ದೇವಿ ಹೇಳ್ತಾಳೆ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪಿಣಿಯಾದಂತಹ ದುರ್ಗಾ ಪರಮೇಶ್ವರಿ. 1 ಅಧ್ಯಾಯ ಮಹಾಕಾಳಿದು, 4 ಅಧ್ಯಾಯ ಆ ಲಕ್ಷ್ಮಿಯದು, 8 ಅಧ್ಯಾಯ ಈ ಒಂದು ಸರಸ್ವತಿಗೆ ಸಂಬಂಧಪಟ್ಟ ಸತ್ವರಜ ತಮೋ ಗುಣಗಳ ಮೂಲಕವಾಗಿ ಈ ನಮ್ಮ ಸುತ್ತ ಇರುವಂತಹ, ನಮ್ಮ ದೇಹದಲ್ಲಿರುವಂತಹ ಸತ್ವರಜ ತಮೋ ಗುಣಗಳ ಪ್ರಮಾಣವನ್ನು ಸರಿ ಮಾಡಬಲ್ಲಂತಹ ಹಾಗೂ ಆ ಸತ್ವಗುಣವನ್ನು ಅತ್ಯಂತ ಹೆಚ್ಚು ಜಾಗೃತ ಮಾಡ್ತಕ್ಕಂತಹ, ಆ ಮೂಲಕವಾಗಿ ನಮ್ಮ ಒಂದು ಆರಾವನ್ನು ಸ್ಪಷ್ಟವಾಗಿ ನಮಗೆ ಕಣ್ಣು ಮುಚ್ಚಿಕೊಂಡು ಕುಳಿತು 2 ಗಂಟೆಗಳ ಕಾಲ ನಿರಂತರವಾಗಿ ಆ ಶಬ್ದಗಳ ಶ್ರವಣವನ್ನು ಮಾಡ್ತಾ ಇದ್ದಾಗ ಅಲ್ಲಿ ಒಂದು ಆರಾ ಕ್ರಿಯೇಟ್ ಆಗುತ್ತೆ. ಈ ಆರಾದಿಂದ ಒಂದು ನಮಗೆ ಗೊತ್ತಿಲ್ಲದ ಕಣ್ಣಿಗೆ ಕಾಣದ ಈ ಒಂದು ತೇಜೋಪುಂಜ ಏನಿದೆ ನಮ್ಮ ಸುತ್ತ ಅದು ಪ್ರಕಾಶಮಾನವಾಗಲು ಪ್ರಾರಂಭವಾದಾಗ ಸ್ವಾಭಾವಿಕವಾಗಿ ಬಂದಂತಹ ಯಾವುದೇ ನೆಗೆಟಿವ್ ಎನರ್ಜಿ ಅಥವಾ ಮಾಟ ಮಂತ್ರಗಳದ್ದಿರ್ಬೋದು, ಯಾವುದೇ ವ್ಯಕ್ತಿಗಳ ದುಷ್ಟ ಮನಸ್ಸಿನ ಸ್ಥಿತಿಯ ನೇರವಾದಂತಹ ನಮ್ಮ ಮೇಲಿರುವಂತಹ ನಿತ್ಯ ಶಾಪ ಹಾಕುವಂಥ ಕ್ರಿಯೆ ಇರಬಹುದು, ಅಥವಾ ನಮ್ಮ ಮೇಲೆ ಯಾವತ್ತೂ ಕೂಡ ನೆಗೆಟಿವ್ ಆಗಿ ಹೇಳ್ತಾ ಇರ್ತಕ್ಕಂಥ ವ್ಯಕ್ತಿಗಳ ಮಾನಸಿಕ ಪ್ರಭೆ ಏನಿದೆ ಅದನ್ನು ಕೂಡ ಅದು ತಿರುಗಿ ಕಳಿಸುವಂತಹ ಕ್ರಿಯೆಯನ್ನು ಸ್ವಾಭಾವಿಕವಾಗಿ ಮಾಡ್ತದೆ. ಹೀಗೆ ಸ್ವಾಭಾವಿಕವಾದ ರಕ್ಷಾ ಕವಚ ಯಾವಾಗ ನಿರ್ಮಾಣವಾಗ್ತಾ ಬರ್ತದೆ, ನಿರಂತರವಾಗಿ ಇದನ್ನು ನಿತ್ಯ ಮಾಡ್ತಾ ಬಂದಾಗ ಆ ಮನೆಯಲ್ಲಿ ಒಂದು ಸ್ಪಷ್ಟವಾದಂತಹ ಊರ್ಜಾ ಅಂತ ಕರೀತಾರೆ, ಒಂದು ತೇಜೋಪುಂಜ, ತೇಜಸ್ಸು ಅಲ್ಲಿ ವ್ಯಾಪೃತವಾಗ್ತಾ ಬರ್ತದೆ, ಸಂಪೂರ್ಣ ಆವರಿಸಿಕೊಳ್ತದೆ. ಹೀಗೆ ಆ ಸಂಪೂರ್ಣ ಆವರಿಸಿಕೊಂಡಾಗ ನಿತ್ಯ ಅದು ಪರಿಪಠನ ಆದಾಗ, ನಿತ್ಯ ಅದರ ಧ್ವನಿ ತರಂಗಗಳು ಕಿವಿಯಲ್ಲಿ ಬಿದ್ದಾಗ ನಮ್ಮ ಚಿತ್ತಶುದ್ಧಿ ಆಗುವುದರ ಜೊತೆಗೆ ಇಲ್ಲಿ ಒಳಗಡೆಯೂ ಕೂಡ ಆ ಧನಾತ್ಮಕ ಶಬ್ದಗಳ ಶ್ರವಣದಿಂದಲೇ ಶ್ರುತಂ ಹರತಿ ಪಾಪಾನೆ, ಆ ಒಂದು ನಮ್ಮ ಪೂರ್ವಜನ್ಮದ ಪಾಪಾಂಶಗಳು ದೂರ ಹೋಗಲಾಗಿ ಆ ಸ್ವಾಭಾವಿಕವಾದಂತಹ ಧನಾತ್ಮಕತೆಗಳು ಮಾತ್ರ ನಮ್ಮ ದೇಹದಲ್ಲಿ ಗೋಚರವಾಗತೊಡಗಿದಾಗ ಸ್ಪಷ್ಟವಾಗಿ ಒಂದು ಆರಾ ಕ್ರಿಯೇಟ್ ಆಗುತ್ತೆ. ಇದು ನಮ್ಮ ಆರೋಗ್ಯವನ್ನು ಕಾಪಾಡುತ್ತೆ, ಮಾನಸಿಕ ಸ್ಪಷ್ಟತೆಯನ್ನು, ಶುದ್ಧತೆಯನ್ನು ನೀಡುತ್ತೆ. ಈಗ ನಿಮಗೆ ಮಾಟ ಮಂತ್ರ ಮಾಡಿದವರು ಯಾರು ಎಂಬುದು ನಿಮಗೆ ಗೊತ್ತಿಲ್ಲದಂತೆ ನಿಮಗೆ ತಿಳಿದುಕೊಳ್ಳುವಂತಹ ಒಂದು ಶಕ್ತಿ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಕೇವಲ ಮಾಟ ಮಂತ್ರ ಅಲ್ಲ, ನಿಮ್ಮ ವ್ಯವಹಾರದಲ್ಲಿ ಅಥವಾ ನಿತ್ಯದ ವ್ಯವಹಾರದಲ್ಲಿ ಯಾರ್ಯಾರು ನಮಗೆ ವಿರುದ್ಧವಾದ ಎದುರುಗಡೆ ಚೆನ್ನಾಗಿದ್ರೆ ಹಿಂದುಗಡೆಯಿಂದ ಬೇರೆ ರೀತಿಗೆ ಮಾಡ್ತಾ ಇದ್ದಾರೆ, ಇವರಿಂದ ನಾವು ಎಚ್ಚರ ಇರಬೇಕು ಎನ್ನುವಂತಹ ಸಂಪೂರ್ಣ ಪ್ರಜ್ಞೆಯನ್ನ ಇದೇ ಒಂದು ಪಾರಾಯಣದ ಶ್ರವಣ ನಿರಂತರವಾಗಿ ನೀವು ಮಾಡಿದಾಗ ಸ್ವಾಭಾವಿಕವಾಗಿ ನಿಮಗೆ ಅದೊಂದು ಶಕ್ತಿ ಜಾಗೃತವಾಗಲಿಕ್ಕೆ ಶುರುವಾಗತ್ತೆ. ಒಳ್ಳೆಯ ದಾರಿಯನ್ನ ಮನಸ್ಸು ಮತ್ತು ಬುದ್ಧಿಗಳ ಮೇಲೆ ಈ ಒಂದು ಚಂಡೀ ಪಾರಾಯಣದ ಶ್ಲೋಕಗಳು ಅತ್ಯಂತ ಶುದ್ಧತೆಯನ್ನು ಉಂಟು ಮಾಡಿ ಅದನ್ನು ಸಂಪೂರ್ಣ ಜಾಗೃತ ಮಾಡುವಂತಹ ಒಳಗಡೆಯ ಸತ್ವ ರಜ ತಮೋ ಗುಣಗಳ ಮಹಾಕಾಳಿ ಶಕ್ತಿ, ಮಹಾಸರಸ್ವತಿ, ಮಹಾಲಕ್ಷ್ಮಿ ಶಕ್ತಿಯನ್ನ ದೇಹದಿಂದ ಪ್ರಕೃತಿಯಲ್ಲೂ ಕೂಡ ಜಾಗೃತಿ ಮಾಡುವಂತಹ ಕ್ರಿಯೆ ಆದಾಗ ನಿಮಗೆ ಯಾರ್ಯಾರು ಅತ್ಯಂತ ತಮೋಗುಣ ಪ್ರಧಾನರು ಬಂದರೂ ಕೂಡ, ನಿಮ್ಮ ಎದುರುಗಡೆ ಬಂದು ನಿಮಗೆ ಕೆಡುಕನ್ನು ಬಯಸಿದ್ರು ಕೂಡ, ಕೆಡುಕನ್ನು ಬಯಸಲಾಗದ ಮನಸ್ಥಿತಿಯವರಿಗೆ ಏನೋ ತಳಮಳ ಉಂಟಾಗುವಂಥದ್ದು, ನಿಮ್ಮ ಮನೆಯಲ್ಲಿ ನಿತ್ಯ ನಿರಂತರವಾಗಿ ಇದನ್ನು ಮಾಡ್ತಾ ಇದ್ರೆ ಸಮಸ್ತ ಶತ್ರುಬಾಧ ನಿವಾರಣೆ ಆಗ್ತದೆ. ಜೊತೆಗೆ ನಿತ್ಯ ನಿರಂತರವಾಗಿ ಇದನ್ನು ನೀವು ಪರಿಪಾಲಿಸ್ತಾ ಬಂದಿದ್ದೇ ಆದಲ್ಲಿ ಕೆಟ್ಟ ಮನಸ್ಥಿತಿಯ ವ್ಯಕ್ತಿಗಳು ನಿಮ್ಮ ಮನೆಯಲ್ಲಿ ಹೆಚ್ಚು ಹೊತ್ತು ಕುಳಿತುಕೊಳ್ಳಿಕ್ಕಾಗೋದಿಲ್ಲ, ಆದಷ್ಟು ಬೇಗ ಅಲ್ಲಿಂದ ಪಲಾಯನ ಮಾಡ್ತಾರೆ. ಮನಸ್ಸಿಗೆ ಅವರಿಗೆ ಒಂದು ತಳಮಳ ಉಂಟಾಗ್ತದೆ ನಿಮ್ಮ ಮನೆಯೊಳಗೆ ಬಂದರೆ. ಆದರೆ ಅಧ್ಯಾತ್ಮ ಜೀವಿಗಳು ಬಂದರೆ ಕಣ್ಣು ಮುಚ್ಚಿ ಕುಳಿತು ಧ್ಯಾನ ಮಾಡುವಂತಹ ಒಂದು ಮನಸ್ಥಿತಿಯನ್ನು ಹೊಂದ್ತಾರೆ, ಅಷ್ಟೊಂದು ಆತ್ಮ ಆನಂದ ಆಗ್ತದೆ. ಆದ್ದರಿಂದಾಗಿ ಆ ನಿಮ್ಮ ಮನೆಗೆ ಬಂದಾಗ ಯಾವುದೇ ವ್ಯಕ್ತಿಗಳಿಗೆ ಮಾನಸಿಕವಾಗಿ ಶಾಂತತೆ ಉಂಟಾಗ್ತಾ ಇದೆ ಅಂದರೆ ಅವರಿಗೆ ಇಲ್ಲಿ ಉತ್ತಮವಾದ ಸಂಬಂಧವನ್ನು ಬೆಳೆಸಿಕೊಳ್ಳಲಿಕ್ಕೆ ಅವಕಾಶ ಇದೆ, ಅವರು ಯೋಗ್ಯ ವ್ಯಕ್ತಿಗಳು ಅಂತ ಆಗ್ತದೆ. ಯಾವ ವ್ಯಕ್ತಿಗಳಲ್ಲಿ ಕುಳಿತುಕೊಳ್ಳಲು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಮಾತನಾಡಲು ಹಿಂಜರಿಯುವಂತಹ ಸ್ಥಿತಿ ಉಂಟಾಗ್ತದೆ, ಹೆಚ್ಚಿಗೆ ಹೊತ್ತು ನಿಮ್ಮನೇಲಿ ಇರೋದಕ್ಕೆ ತುಂಬ ಅವರಿಗೆ ತಳಮಳವಾಗ್ತದೆ, ಇವರಿಗೆ
ಇಲ್ಲಿಯ ಒಂದು ಪಾಸಿಟಿವ್ ಎನರ್ಜಿ ನಿಮ್ಮ ಮನೆಯಲ್ಲಿ ಕ್ರಿಯೇಟ್ ಆಗಿರುವಂಥದ್ದು ಅವರನ್ನು ದೂರ ತಳ್ತಾ ಇರ್ತದೆ ಅಂತ ಅರ್ಥೈಸಿಕೊಂಡು ಅಂಥವರಿಂದ ಖಂಡಿತವಾಗಿ ನೀವು ರಕ್ಷಾ ಕವಚದಿಂದ ನೀವಿರಬಹುದು. ಹಾಗಾಗಿ ನೀವು ಹೋದಲ್ಲೂ ಕೂಡ ನಿರಂತರವಾಗಿ ನೀವು ಇದನ್ನು ಮಾಡ್ತಾ ಬಂದರೆ ಇಡೀ ಮನೆಯವರು ಕೂಡ ಈ ರೀತಿಯಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಇದೊಂದು ದೊಡ್ಡ ಸಾಧನೆಯಾಗಿ ಪರಿವರ್ತಿತ ಮಾಡಿಕೊಳ್ಳಿಕ್ಕೆ ಖಂಡಿತವಾಗಿ ಸಾಧ್ಯ ಇದೆ ಮಿತ್ರರೇ. ಇದು ತಮಾಷೆಯಾಗಿ ಖಂಡಿತ ಹೇಳಿಲ್ಲ. ಇದೊಂದು ಶಕ್ತಿ ಋಷಿ ಮುನಿಗಳು ಕೊಟ್ಟಂತಹ ಒಂದು ಮಹಾನ್ ಶಕ್ತಿ ಆಗಿದೆ. 2 ಗಂಟೆಗಳ ಕಾಲ ನಿರಂತರವಾಗಿ ಈ ರೀತಿ ಧ್ಯಾನ ಮಾಡಿದ್ದಾದಲ್ಲಿ ಹಿಮಾಲಯಕ್ಕೆ ಹೋಗಿ ತಪಸ್ಸು ಮಾಡುವುದು ಬೇಡ, ಅಷ್ಟೊಂದು ಪ್ರಭಾವವನ್ನ ನೀವು ಪಡೆದೇ ಪಡಿತೀರಿ. ನಿಮ್ಮಲ್ಲಿ ಅತ್ಯುತ್ತಮವಾದಂತಹ ಧನಾತ್ಮಕ ಶಕ್ತಿಯ ಜಾಗೃತವಾಗ್ತದೆ. ಯಾವುದು ಸರಿ ತಪ್ಪು ಎನ್ನುವುದರ ಜೊತೆಗೆ ನಿಮ್ಮ ಯೋಗಗಳು ಬದಲಾವಣೆಯನ್ನು ಹೊಂದುತ್ತವೆ. ಕೆಟ್ಟದಾಗುವುದನ್ನು ಕೂಡ ತಡೆ ಹಿಡಿಯುವ ಶಕ್ತಿ ಈ ಪಾರಾಯಣದಿಂದ ಇದೆ. ಆದ್ದರಿಂದ ನಿರಂತರವಾಗಿ ನಿತ್ಯ 5 ಗಂಟೆಯಿಂದ 7 ಗಂಟೆಯವರೆಗೆ ಎದ್ದು ಕುಳಿತು ಸ್ನಾನ ಮಾಡಿಯೋ ಮಾಡದೆಯೋ ಗೊತ್ತಿಲ್ಲ, ಮಾನಸ ಪೂಜೆ ಆತ್ಮಭಾವದಿಂದ ನೀವು ಇದನ್ನು ಕೇಳಿದರೆ ಸಾಕು. ಉಚ್ಚಾರಣೆ ಬೇಡ, ಕೇವಲ ಕೇಳ್ತಾ ಆ ಶಕ್ತಿ ಪುಂಜಗಳಿರುವಂತಹ ಶಕ್ತಿ ಪದಪುಂಜಗಳನ್ನು ನೀವು ಕೇಳ್ತಾ ಬಂದರೆ ಆ ಶಬ್ದದಲ್ಲಿರುವ ಶಕ್ತಿಯು ಪ್ರವಹಿಸುವಂತಹ ಧ್ವನಿ ತರಂಗಗಳಿಂದ ಅತ್ಯಂತ ದೊಡ್ಡದಾದಂತಹ ವ್ಯತ್ಯಾಸಗಳು ನಿಮ್ಮ ಮನೆಯಲ್ಲಿ ಕಟ್ಟಿಟ್ಟ ಬುತ್ತಿ. ಅತ್ಯಂತ ದಟ್ಟ ದರಿದ್ರರಾಗಬೇಕಾದಂತಹ ಮನೆಯೂ ಕೂಡ ಶ್ರೀಮಂತಿಕೆಯನ್ನು ಹೊಂದಬಹುದು. ಇದು ಅತಿ ಸುಲಭವಾಗಿ ನಿತ್ಯ ಮಾಡುವ ಸಾಧನೆಗಾಗಿ ನಾವು ಇದನ್ನು ಬಿಟ್ಟಿದ್ದೇವೆ. ಖಂಡಿತವಾಗೂ ಮಿತ್ರರೇ, ನೀವು ಇದನ್ನು ಮಾಡ್ತಾ ಬಂದು ನೀವೇ ನಮಗೆ ಖಂಡಿತವಾಗಿ ದೂರವಾಣಿ ಕರೆಯನ್ನು ಮಾಡ್ತೀರಾ, ಹಾಗೂ ನಮಗೆ ಈ ರೀತಿಯಾದ ಒಳ್ಳೆಯದಾಯಿತು ಎಂಬುದಾಗಿ ಖಂಡಿತವಾಗಿ ತಿಳಿಸ್ತೀರಾ. ಆದರೆ ನಿರಂತರ ಸಾಧನೆ ಇದ್ದಲ್ಲಿ ಮಾತ್ರ ಸಾಧ್ಯ. ಜೀವನದಲ್ಲಿ ಅಭ್ಯಾಸೇನ ಚ ಕೌಂತೆಯ ವೈರಾಗ್ಯೇನ ಚ ಗೃಹ್ಯತೆ. ಮನಸ್ಸಿನಲ್ಲಿ ನಿಸ್ವಾರ್ಥ ಭಾವದಿಂದ, ಸಂಪೂರ್ಣ ನಿಸ್ವಾರ್ಥ ಭಾವದಿಂದ, ಮತ್ತೊಬ್ಬರಿಗೆ ಕೆಡುಕಾಗಲಿ ಎನ್ನುವ ಭಾವ ಇಲ್ಲದೇನೆ, ಸ್ವಾರ್ಥವಾಗಿಲ್ಲದೇನೆ ನೀವು ಮಾಡಿದಾಗ ಆಗ ಖಂಡಿತವಾಗಿ ಇದರ ಸಂಪೂರ್ಣ ಫಲ ನಿಮ್ಮದಾಗ್ತದೆ. ಹಾಗಾಗಿ ಇಂತಹ ಒಂದು ಅತ್ಯದ್ಭುತವಾದಂತಹ ಚಂಡಿ ಸಪ್ತಶತಿ ಪಾರಾಯಣದ ಒಂದು ಲಿಂಕನ್ನು ಈ ಡಿಸ್ಕ್ರಿಪ್ಷನ್ನಲ್ಲಿ ಕೆಳಗೆ ನಾವು ಕೊಟ್ಟಿದ್ದೇವೆ ಅಂತಂದರೆ ಖಂಡಿತವಾಗಿ ನೀವು ಇದನ್ನು ನಾವು ಹೇಳಿದ ರೀತಿಯಲ್ಲಿ ಮಾಡ್ತಾ ಬನ್ನಿ. ಯಾವುದೇ ರೀತಿಯಾದಂತಹ ನಿಮಗೆ ಸಂಖ್ಯೆಗಳಿದ್ದರೆ ನೀವು ಮೆಸೇಜ್ ಮಾಡಿ, ವಾಟ್ಸಪ್ ಮಾಡಿ. ಆ ವಾಟ್ಸಪ್ ಮಾಡುವ ಮೂಲಕವಾಗಿ ನಮ್ಮನ್ನು ಕನೆಕ್ಟ್ ಮಾಡ್ಬೋದು. ಆ ಮೂಲಕವಾಗಿ ನಿಮಗೆ ಅತ್ಯಂತ ಸುಲಭವಾಗಿ ಈ ಪರಿಹಾರಗಳು ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಖಂಡಿತವಾಗಿ ಉಂಟಾಗ್ತದೆ. ನಿರಂತರವಾಗಿ ಈ ಒಂದು ಚಂಡಿ ದುರ್ಗಾ ಸಪ್ತಶತಿಯ ಪಾರಾಯಣ ಅದು ಸಾಮಾನ್ಯದ ಅಲ್ಲವೇ ಅಲ್ಲ. ಋಷಿ ಮುನಿಗಳಿಂದ ಬಂದಿರುವಂಥದ್ದು ಅತ್ಯಂತ ನಿಖರವಾದಂತಹ ಮಂತ್ರ ಪ್ರಯೋಗಗಳು. ಅವು ಸಂಪೂರ್ಣ ರಕ್ಷಾ ಕವಚವು ಪ್ರಕೃತಿಯಲ್ಲಿರುವಂತಹ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಶಕ್ತಿಯನ್ನು ಜಾಗೃತ ಮಾಡಿ ಸಂಪೂರ್ಣವಾಗಿ ಆ ದೈವಿ ಶಕ್ತಿಯ ಜಾಗೃತಿಯಿಂದಾಗಿ ಸಂಪೂರ್ಣವಾಗಿ ನೋಡಿ, ಮನೆಯಲ್ಲಿ ಒಂದು ಹೆಣ್ಣು ಮಕ್ಕಳಿಗೆ ಏನೇನು ಎಂತಹ ಒಂದು ನಮ್ಮ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಹೇಳಿದಂತಹ ದೇಶ ನಮ್ಮದು. ಹಾಗಾಗಿ ಮಾತಾ ಪೂರ ರೂಪಮೆಂದು ಮೊದಲು ತಾಯಿಯನ್ನು ಗೌರವಿಸಿದಂತಹ ದೇಶ ನಮ್ಮದು. ಹಾಗಾಗಿ ಆ ತಾಯಿಯ ಶಕ್ತಿ, ಆ ನಮ್ಮ ಹೆತ್ತ ತಾಯಿ ಬೇರೆ ಅಲ್ಲ, ಆ ಮಹಾಕಾಳಿ ಬೇರೆ ಅಲ್ಲ, ಮಹಾಸರಸ್ವತಿ ಮಹಾಲಕ್ಷ್ಮಿ ಬೇರೆ ಅಲ್ಲ. ಎಲ್ಲರಲ್ಲೂ ಈ ಮಾತೃತ್ವದ ಜಗತ್ತಿನ ಪರಿಪಾಲನೆಯ ಶಕ್ತಿ ಜಾಗೃತವಾದಾಗ ಅಲ್ಲಿ ಯಾವ ಮಾಟ ಮಂತ್ರ ಬಾನಾಮತಿಗಳು ಕೂಡ ಕೆಲಸ ಮಾಡುವುದಿಲ್ಲ. ಅದನ್ನು ನೀವು ಖಂಡಿತವಾಗಿ ಮಾಡ್ತೀರಿ ಅನ್ನುವಂತಹ ಸಂಪೂರ್ಣ ನಂಬಿಕೆಯೊಂದಿಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಖಂಡಿತ ಕಮೆಂಟ್ ಮಾಡಿ, ಇಲ್ಲವಾದಲ್ಲಿ ಬೇರೆಯವರಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಒಮ್ಮೆ ಇಷ್ಟವಾಗಿಲ್ಲದಿದ್ದರೆ ನಿಮ್ಮ ಸಂಸ್ಕಾರದ ಮೂಲಕ ನಿಮ್ಮ ಕಮೆಂಟನ್ನು ಮಾಡಿ. ಯಾಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಒಂದೊಂದು ಶಬ್ದಗಳು ಕೂಡ, ಅದನ್ನೇ ಶಬ್ದೇ ಶಕ್ತಿ ಅಂತ ಹೇಳಿರೋದು. ಅನೇಕ ವಿಧದಲ್ಲಿ ಕಮೆಂಟ್ಗಳು ಬರಬೇಕು, ಅದು ಸ್ವಾಭಾವಿಕ. ಆ ಕಮೆಂಟ್ ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮ ಸಂಸ್ಕಾರ, ಅದು ನಿಮ್ಮ ಜ್ಞಾನದ ಜೊತೆಗೆ ನಿಮ್ಮ ಸಂಸ್ಕಾರವೂ ಕೂಡ ನಿಮ್ಮ ವಾಕ್ಯಗಳಲ್ಲಿ ಪ್ರಕಟಗೊಳ್ಳುತ್ತಾ ಹೋಗ್ತದೆ. ಹಾಗಾಗಿ ನಿಮ್ಮ ಸಂಸ್ಕಾರಕ್ಕೆ ತಕ್ಕಂತೆ ನೀವು ಕಮೆಂಟ್ ಮಾಡಿ, ಅದನ್ನು ನಾವು ಸಂಪೂರ್ಣ ಸ್ವಾಗತಿಸ್ತೇವೆ. ಯಾಕೆಂದರೆ ನೀವು ಮಾಡುವಂತಹ ಒಂದೊಂದು ಕಮೆಂಟ್ ಕೂಡ ನಿಮ್ಮ ಸಂಸ್ಕಾರದ ಪ್ರತೀಕವಾಗಿರುತ್ತದೆ, ನಿಮ್ಮ ಜ್ಞಾನದ ಪ್ರತೀಕವಾಗಿರುತ್ತೆ. ನಿಮ್ಮ ಉತ್ತಮ ಸಂಸ್ಕಾರವಿದ್ದರೆ ಉತ್ತಮ ಶಬ್ದಗಳ ಪ್ರಯೋಗ ಹಾಗೂ ಉತ್ತಮವಾದಂತಹ ಜ್ಞಾನದ ಭಂಡಾಗಾರ ಆ ಶಬ್ದಗಳಲ್ಲಿ ವ್ಯಕ್ತವಾಗುವ ರೀತಿಯಲ್ಲಿ ಖಂಡಿತ ನೀವು ಕಮೆಂಟ್ ಮಾಡ್ತೀರಾ. ಆತ್ಮೀಯ ಮಿತ್ರರೇ, ತಮಗೆಲ್ಲ ಧನ್ಯವಾದಗಳು. ಹೆಚ್ಚಿನದಾಗಿ ನಮ್ಮ ಇನ್ನೊಂದು ಯೂಟ್ಯೂಬಿನಲ್ಲಿ ಪ್ಲೇ ಲಿಸ್ಟ್ನಲ್ಲಿ ಹೋದರೆ ಚಂಡಿ ಸಪ್ತಶತಿ ಪಾರಾಯಣ ಎನ್ನುವುದಾಗಿ ಆ ಒಂದು ಪ್ಲೇ ಲಿಸ್ಟ್ ಇದೆ. ಅದು ನೋಡ್ತಿದ್ರೆ ಒಂದಾದ ಮೇಲೆ ಒಂದು ಎಲ್ಲ ಚಾಪ್ಟರ್ಗಳು, ಎಲ್ಲ ಅಧ್ಯಾಯಗಳು ಕೂಡ ಪ್ಲೇ ಆಗುತ್ತೆ. ಹಾಗೆ ನೀವು ಅತಿ ಸುಲಭವಾಗಿ ಇದನ್ನು ಪಡೀಲಿಕ್ಕೆ ನಾವು ಯೂಟ್ಯೂಬ್ ಮೂಲಕ ಅವಕಾಶ ಮಾಡಿಕೊಟ್ಟಿದ್ದೇವೆ. ಖಂಡಿತವಾಗಿ ಇದನ್ನು ಬಳಸಿ ಧನ್ಯರಾಗಿ. ನಿಮ್ಮ ಎಲ್ಲ ಪ್ರಜೆಗಳು ಕೂಡ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರೆ ಇವರಿಗೆಲ್ಲರಿಗೂ ಕೂಡ ಅತ್ಯುತ್ತಮವಾದಂತಹ ನಿಮ್ಮ ತಾಯಿ, ತಂದೆ, ಗುರು, ಗಣಪತಿ, ಕುಲದೇವರ ಸಂಪೂರ್ಣ ಅನುಗ್ರಹ ನಿಮಗೆ ಲಭ್ಯವಾಗಿ ನಿಮ್ಮ ಜೀವನ ಅತ್ಯಂತ ಸುಖಮಯವಾಗಿದೆ ಎಂಬುದಾಗಿ ಅತ್ಯಂತ ಆಳವಾದ ತುಂಬು ಹೃದಯದಿಂದ ಹಾರೈಸ್ತೇವೆ.
ಲೋಕ ಸಮಸ್ತ ಸುಖಿನೋ ಭವಂತು. ಧನ್ಯವಾದಗಳು ಮಿತ್ರರೇ.